ಈ ಹುಡುಗ ಇನ್ನು ಇಷ್ಟು ವಯಸ್ಸಿಗೆ ಗಾಡಿ ಬರ್ಬೇಕಂತೆ. ಮಳೆ ಟೈಮಲ್ಲಿ ಗಾಡಿ ಓಡಿಸೋಕ್ಕಾಗಲ್ಲ, ಬ್ರೇಕ್ ಹಿಡಿದ್ರೆ ಗಾಡಿ ಎಲ್ಲೆಲ್ಬೇಕಲ್ಲ ಸ್ಕಿಡ್ ಆಗುತ್ತೆ. ಗಾಡಿ ಹಾಕೊಂಡ್ಬಿಟ್ಟೈತೆ. ದಯವಿಟ್ಟು ಹೊಸಪೇಟೆ ರೋಡಲ್ಲಿ ಲಾರಿಯವರು ಟಾರ್ಪಲ್ ಹಾಕೊಂಡು ಹೋಗಿ ಮೇಲ್ಗಡೆ, ಇಲ್ಲಾಂದರೆ ಸುಮ್ಮನೆ ನಮಗೂ ಪ್ರಾಬ್ಲಮ್ ನಿಮಗೂ ಪ್ರಾಬ್ಲಮ್ಮು. 500 kg ಎಕ್ಸ್ಟ್ರಾ ಬಂದೈತೆ, ಅದ್ರದ್ದು ದುಡ್ಡೇ ಕೊಡೋದು ಅಂತಾರೆ ಇವರು. 4ರಿಂದ 8 ಗಂಟೆ ಹಾಕೋದೆ. ಈಗ ಟೈಮ್ ಬಂದು 1:15. ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇನ್ನೊಂದು ವಿಡಿಯೋಗೆ ನೈಟು ಗಾಡಿ ಖಾಲಿ ಮಾಡ್ಕೊಂಡು ಪಾರ್ಕಿಂಗಲ್ಲಾಗಿದೆ. ಈಗ ನಮ್ಮ ಫ್ರೆಂಡ್ಸ್ ಎಲ್ಲ ಸಿಕ್ಕಿದ್ರು. ಈ ಟ್ರಿಪ್ ಎಲ್ಲಿಗೆ ಅಂತ ಗೊತ್ತಿಲ್ಲ, ಲೋಡಿಂಗು ನೋಡೋಣ. ನೋಡಿ ಫ್ರೆಂಡ್ಸ್, ಇವರು ನಮ್ಮ ವಾಟರ್ ಕ್ಯಾನ್ ಎತ್ಕೊಂಡೋಗಿ 2 ದಿವಸ ಫೋನ್ ಎತ್ತಿಲ್ಲ, ಇವಾಗ ಬಂದವ್ರೆ. ಈ ಹುಡುಗ ಇನ್ನು ಇಷ್ಟು ವಯಸ್ಸಿಗೆ ಗಾಡಿ ಬರ್ಬೇಕಂತೆ. ಅವ್ರ ಅಪ್ಪ ಏನು ಬೈತಾ ಇಲ್ಲ. ಅವ್ರನ್ನ ಕರ್ಕೊಂಬಂದಿರೋರು ಇವರು, ನಮ್ಮ ಪೌಡ್ರ್ ಅಂಗಡಿಯವರು. ಅವರು ನಮ್ಮ ಇವ್ರ ಫ್ರೆಂಡು, ಅವ್ರು ಇನ್ನೊಬ್ರು. ಇವರು ಬಾಡಿ ಬಿಲ್ಡರ್. ಇವರು ಇನ್ನೂ ಇಬ್ರು ಇದ್ರು ಪಾಪ, ಎಲ್ಲೋದ್ರು ಪಾಪ. ಈಗ ಹೇಳಿದ್ಕೆ ವಾಟರ್ ಕ್ಯಾನ್ ಕೊಡಿಸ್ತೀನಿ ಅಂದ್ರು, ನೀರಿನ ಕ್ಯಾನು 1,500 ರೂಪಾಯಿ. ಅದು ಅಷ್ಟೇ ಆಗಲಿ ಕೊಡಿಸ್ತೀನಿ ಬಿಡಿ ಅಂತಂದರು. ಯಾಕಂದರೆ ಇಲ್ಲಿ ಊಟ ಮಾಡೋಕ್ಕೆ ಹೆವಿ ದುಡ್ಡು ಜಾಸ್ತಿ. ನಂದು ಸ್ವಲ್ಪ ಪಾರ್ಕಿಂಗ್ ಇಶ್ಯೂ ಆಯಿತು. ಯಾಕಂದರೆ ಲೆಫ್ಟ್ ಸೈಡಲ್ಲಿ ಗಾಡಿ ಹಾಕಿದ್ದು, ತಿರ್ಗಾ ಬಂದು ರೈಟ್ ಸೈಡ್ ಹಾಕಿದೆ. ಈ ಕಡೆ ಒಬ್ರದ್ದು ಈ ಕಡೆ ಒಬ್ರದ್ದು ಅಂತೆ ಇನ್ಚಾರ್ಜು, ಅದಕ್ಕೋಸ್ಕರ. मैं इधर लगाया, मैं 4 बजे गाड़ी 4-5 गाड़ी लगाया मैं 4-15 वाला ना। ಇವಾಗ ಟೈಮ್ ಬಂದು 9:55. ಸೊಳ್ಳೆ ಹೊಡಿತಾ ಇದ್ದೀವಿ ಕೂತ್ಕೊಂಡು. ಸೊಳ್ಳೆ ಇದು ಫ್ಯಾನ್ ಹಾಕಿದ್ದು, ಸೊಳ್ಳೆ ಪತ್ರ ಆಗಲ್ಲ ಅಂದ್ಕೊಂಡೆ. ಗುಡ್ ನೈಟ್ ಆಯಿತು, ಹೆಂಗೋ ವರ್ಕ್ ಆಯಿತು. ನೋಡಿ ನಮ್ಮರು ಫುಲ್ಲು ಲವ್ ಮಾಡೋದವ್ರೆ. ಹೆಣ್ಣು ಸಿಕ್ಕಿಲ್ಲ ಅಂತ ಲವ್ ಮಾಡೋದವ್ರೆ. ಈಗ ಲೋಡ್ ಕನ್ಫರ್ಮ್ ಆಯಿತು. ನಂದು ನಮ್ಮ ಅವೇಜ್ ಬೈ ಗಾಡಿದು, ಮತ್ತು ಇನ್ನೊಂದು ಗಾಡಿ ಬಂದೈತೆ, ಮತ್ತು ಇನ್ನೊಂದು ನನ್ನ ಫ್ರೆಂಡ್ ಗಾಡಿಯಿಂದ ಬಂದಿತ್ತು. ಇಲ್ಲ ಐತೆ ನೋಡಿ, ನೆನ್ಮಂಗ್ಲ ಗಾಡಿ, ಹನುಮಂತಣ್ಣ ಅಂತ ಡ್ರೈವರ್ ಹೆಸರು. ಮತ್ತು ನಮ್ಮ ಒಂದು ಕಿರಣ ಗಾಡಿ ಬಂದಿತ್ತು. ಗಾಡಿ ಮಾತ್ರ ಸೂಪರಾಗಿ ಮಾಡಿಸೋರೆ ನೋಡಿ. ಕರೆಕ್ಟಾಗಿ ಬೆಳಗಿನ ಜಾವ 4:15 ಎದ್ದು ಹೊರಡಬೇಕು. ಇಲ್ಲಿಂದ B1 ಹೋಗಿ ಲೋಡ್ ಕನ್ಫರ್ಮ್ ಐತೆ, ಲೋಡ್ ಮಾಡಿಸ್ಬೇಕು. ನಾಳೆ ಇವತ್ತು ಸುಮಾರು 2 ದಿವಸ ಆಯಿತು. ನಿನ್ನೆ ಒಂದು ದಿವಸ, ಇವತ್ತೊಂದು ದಿವಸ, 2 ದಿವಸ ಆಯಿತು. ಫ್ರೆಶ್ಶಾಗಿ ಸ್ನಾನಗೇನೆಲ್ಲ ಮಾಡಿದ್ರು. ನಾನು ಮಾಡಿದೆ, ನಮ್ಮ ಬ್ರೋನು ಮಾಡಿದ್ರು. ಟೈಮ್ ಬಂದು ಈಗ 11:20. ಸೊಳ್ಳೆಗಳು ಕೈಯಲ್ಲಿ ಕಟ್ಸ್ಕೊಂಬನಿಗೆ ನಮ್ಮ ಡ್ರೈವರ್ಗಳು ಜೀವನ ಎಲ್ಲ ಇಂಥ ಇಷ್ಟೇ ಫ್ರೆಂಡ್ಸ್. ಬಿಟ್ಟು ಹೋಯ್ತಾವ್ರು ನಮ್ಮನ್ನು. ಓಯ್ ನೋಡಿ ಬ್ರೋ, ಇಲ್ಲಿ ನೋಡ್ರಿ ಬ್ರೋ, ಬಿಟ್ಟು ಹೋಯ್ತಾ ಇದ್ದೀರಾ ನಮ್ಮನ್ನ. ಓ ಕೇಳಿಸ್ತೈತೆ ಕೇಳಿಸ್ತೈತೆ. ನೋಡಿ ನಾಳೆಗೆ ನಾವು ಹಿಂಗೆ ಟಾರ್ಪಲ್ ಹಾಕೊಂಡು ಹೋಗ್ತಾ ಇರೋದು. ಇದೊಂದು ಇವ್ರದ್ದೊಂದು ಗಾಡಿ, ಇದು ನಮ್ಮ ಅವೇಜ್ ಬೈದ ಗಾಡಿ. ನಮ್ಮದು ಮುಂದೆ ಐತೆ. ಟಾಟಾ ಹೋಯ್ತು, ಟಾಟಾ ಹೋಯ್ತಲ್ಲ ಗುರು. ದಿ ನೆಕ್ಸ್ಟ್ ಡೇ ಫ್ರೆಂಡ್ಸ್, ನೈಟೇ ಬಂದು ನಾನು B1 ಪಾರ್ಕಿಂಗಲ್ಲಿ ಹಾಕೊಂಡಿದ್ದೆ, ಅಂದರೆ ಲೋಡಿಂಗ್ ಪಾಯಿಂಟ್ ಹತ್ರ. ಇಲ್ಲಿ ಏನಂದರೆ ಹೋಟ್ಲುಗಳು ಏನೂ ಇಲ್ಲ, ಅದಕ್ಕೋಸ್ಕರ ಟೂಲ್ಸ್ ಬಾಕ್ಸ್ ಇತ್ತಲ್ಲ ಗಾಡೀಲಿ, ಎಲ್ಲ ಕ್ಲೀನ್ ಮಾಡಿ ಅಡುಗೆ ಮಾಡ್ತಾಯಿದ್ದೀನಿ. ನಮ್ಮ ಬ್ರೋಗೆ ಅಡುಗೆ ಮಾಡೋಕ್ಕೂ ಬರೋಲ್ಲ, ಪಾತ್ರೆ ತೊಳಕ್ಕೂ ಬರೋಲ್ಲ, ಏನೂ ಬರೋಲ್ಲ. ಅದಕ್ಕೆ ಅವ್ರನ್ನ ಮಲಗಿಸ್ಬಿಟ್ಟಿದ್ದೀನಿ. ಈಗ ಬಿಸಿ ಅಡುಗೆ ಮಾಡ್ತಾಯಿದ್ದೀನಿ. ನಮ್ಮನಿಗೆ ಹಿಂದಿ ಬರೋಲ್ಲ, ಹೋಗಿ ಅಲ್ಲಿ ಕೂತಿದ್ದೆ ಅಂತೇಳಿ ಕಳಿಸ್ತಾವನೆ. ಯಾಕಂದರೆ ಈ ಮಂಡಿಗೂ ಆ ಮಂಡಿಗೂ ಆಗಲ್ಲ. ಅದಕ್ಕೆ ನಮ್ಮನಿಗೆ ಹೇಳಿದ್ದೀನಿ, ಬಾರಣ ಇಲ್ಲೇ ಗಾಡೀಲಿ ಕೂತ್ಕೊ ಅಂತೇಳಿ. ಅವ್ರು ಹೋಗಿ ಗಾಡಿಯಲ್ಲೇ ಕೂತವ್ರು ನೋಡಿ. ಅವ್ರು ಕಳಿಸ್ತಾವನೆ, ಇಲ್ಲಿ ಕೂತ್ಕೊಂಬೇಡ, ಇಲ್ಲಿ ಹೋಗಿ ಗಾಡಿ ತಗೋಗು ಅಂತ. ದಿ ನೆಕ್ಸ್ಟ್ ಡೇ. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಇವಾಗ ಎದ್ದು ಟಾರ್ಪಲ್ ಬಿಚ್ಚು ಅಂತ ಹೇಳಿದ್ರು. ಬಿಚ್ಚಕ್ಕೆ ಮೇಗಡೆ ಹೋಗೋ ನಮ್ಮ ಅಣ್ಣವರು. ನಮ್ಮವ್ರು ಆಲೇ ಮೇಲೆ ಕತ್ತಾರೆ ಟಾರ್ಪಲ್ ಬಿಚ್ಚೋಕ್ಕೆ. ಇನ್ನೂ 2 ಗಾಡಿ ಬಂದವೆ. ಕರ್ನಾಟಕ ಗಾಡಿ ಒಂದು ಐತೆ. ನಮ್ಮವ್ರು ಆಲ್ರೆಡಿ ರೆಡಿ ಆಗೋರೆ ಬಿಚ್ಚೋಕ್ಕೆ. ಪ್ಯಾಂಟಲ್ಲ, ಗಳ ಬಿಚ್ಚೋಕ್ಕೆ. ಕ್ಲೀನಾಗಿ ಸುತ್ಕೊಳ್ಳೋಣ. ಇಲ್ಲಿ ಹೆಂಗೆ ಸುತ್ತಿದ್ದು ಹಂಗೆ ಸುತ್ತು ಕ್ಲೀನಾಗಿ. ಬಿಚ್ಚು ಬೇಗ ಪ್ಯಾಂಟಲ್ಲ. ಅವರು ಫೈನಲಿ ಗಾಡಿ ಲೋಡ್ ಆಯಿತು. ಈಗ ಟಾರ್ಪಲ್ ಹಾಕಿ ಅವ್ರು ಊಟ ಮಾಡಿಬಿಟ್ಟು ಆಮೇಲೆ ನಮ್ಮ ಗಾಡಿ ಲೋಡ್ ಮಾಡ್ತಾರೆ. ನನ್ನ ಗಾಡಿ ಬೆಳಗ್ಗೆ ಇಷ್ಟೇ ಹಾಕಿರೋದು. ಅಡುಗೆನೂ ರೆಡಿ ಆಗೈತೆ ನೋಡಿ. ಅನ್ನ ಸಾಂಬಾರು ಊಟ ಮಾಡಿ 4 ಜನನು. ಪಾಪ ಇವನು ಅಂತೂ ನೆನ್ನೆಯಿಂದ ಆಡ್ಕೊಂತವ್ರೆ ಇವರು. ಏನು ಮಾಡೋಕ್ಕಾಗಲ್ಲ. ಇವರು ಬಾಮ ಇದ್ದ ಇಬ್ಬರು
ನಮ್ಮವ್ರು ಯಾಕೋ ಅಲ್ಲಿ ಸೇರ್ಕೊಂಬಿಟ್ಟವ್ರು ಹೊರಗಡೆಗೆ. ನೆನ್ನೆಯಿಂದ ಅಲ್ಲೇ ಏನು ಮಾಡ್ತಾರೋ ಗೊತ್ತಿಲ್ಲ. ನೆನ್ನೆನೂ ಅಲ್ಲೇ ಇದ್ರು, ಇವತ್ತು ಅಲ್ಲೇ ಹೋಗೋರೆ, ಏನೋ ವ್ಯವಹಾರ ನಡೆಸ್ತವ್ರೆ ನಮ್ಮ ಮೋಹನಣ್ಣವರು. ಬನ್ನಿ, ನನ್ನ ಗಾಡಿ ಲೋಡ್ ಆಯಿತು. ಈಗ ನಮ್ಮ ಮೊಡಲವ್ರಿಗೆ ಫೋಟೋ ಕಳಿಸ್ಬೇಕು, ಯಾಕಂದರೆ ಪಾಟ್ ಮಾಲೆ ಐತೆ, ಅದಕ್ಕೋಸ್ಕರ. ನನ್ನ ಮಟ್ಟ ಇಷ್ಟು ಹೈಟ್ ಬಂದೈತೆ, ಸೆಂಟ್ರ್ ಸ್ವಲ್ಪ ಹೈಟ್ ಬಂದೈತೆ. ಗಾಡಿ ತೋರಿಸ್ತೀನಿ ನೋಡು, ಇಷ್ಟು ಹೈಟ್ ಬಂದೈತೆ. ಫೈನಲಿ ಇವಾಗ ಟೈಮ್ ಬಂದು 10:15. ಇವಾಗ ಘಾಟ್ ಎಂಟ್ರಿ ಆಗಿದ್ದೀವಿ. ಘಾಟ್ ಅಂದರೆ ಎಕ್ಸ್ಪ್ರೆಸ್ ವೇ. ಈ ರೋಡಲ್ಲಿ ಮಾತ್ರ ಮಳೆ ಟೈಮಲ್ಲಿ ಗಾಡಿ ಓಡಿಸೋಕ್ಕಾಗಲ್ಲ. ಬ್ರೇಕ್ ಇಡ್ರೆ ಗಾಡಿ ಎಲ್ಲೆಲ್ಬೇಕು ಅಲ್ಲ ಸ್ಕಿಡ್ ಆಗುತ್ತೆ. ಒಟ್ಟಲ್ಲಿ ಮಳೆ ಟೈಮಲ್ಲಿ ಮಾತ್ರ ನಿಧಾನಕ್ಕೆ ಹೋಗ್ಬೇಕು ಈ ರೋಡಲ್ಲಿ, ಘಾಟ್ಗಳಲ್ಲಿ ಮಾತ್ರ. ಅದು ಎಸ್ಪೆಷಲಿ ಇದು ಟಾರ್ ರೋಡ್ ಬೇರೆ ಇದು. ಇವಾಗ ಘಾಟೆಲ್ಲ ಹಚ್ಬಿಟ್ಟು ಊಟ ಮಾಡೋಣ ಅಂತ ನಿಲ್ಸೋ ಸ್ವಲ್ಪ. ಇನ್ನೊಂದು ಸ್ವಲ್ಪ ಅನ್ನ ಸಾಂಬಾರು ಇತ್ತಲ್ಲ, ಅದಕ್ಕೋಸ್ಕರ. ಹಾಗೆ ನಮ್ಮ ಬ್ರೋ ಸಿಕ್ಕಿದ್ರು, ಅವ್ರಿಗೆ ಊಟ ಮಾಡಿಸಿ ನಮ್ದು ಇನ್ನೊಂದು ಗಾಡಿ ಅವೇಸ್ ಗಾಡಿ ಅವ್ರು ಬರಬೇಕು, ಅವ್ರಿಗೆ ವೆಯ್ಟ್ ಮಾಡ್ತಾಯಿದ್ದೀವಿ. ಅವ್ರ ಒಮ್ಮೆ ಊಟ ಮಾಡ್ಕೊಂಡು ಹೊರಡಬೇಕು. ಅವ್ರು ಇವಾಗ ಟೈಮ್ ಬಂದು 12:15, 12:15 ಈಗ ಹೊರಟಿದ್ದೀವಿ ಎಲ್ಲರೂ, ನಾವು ಮತ್ತು ಇನ್ನೊಂದು ಗಾಡಿಯವರು. ನಮ್ಮವ್ರು ಮಲಿಕಳಿ ಅಂದರೆ ಮಲಿಕಂತಿಲ್ಲ, ಯಾರೋ ಅವರು ಮದುವೆ ಆಗೋ ಹುಡುಗಿ ಕೈ ಮಾತಾಡ್ಕೊಂಡು ಹಂಗೆ ಅವರೇ. The next day. ನೋಡುವಾನೆ ಫ್ರೆಂಡ್ಸ್, ಇವಾಗ ಪೂನಾ ಬಿಟ್ಟು ಹೋಗ್ತಾ ಇದ್ದೀವಿ. ನಮ್ಮ ಬ್ರೋದು ಟೈರ್ ಹೊಡೆದಾಗಿತ್ತು. ನಮ್ಮ ಗಾಡಿದು ಟೈರ್ ಇಲ್ಲ, ಇವ್ರ ಗಾಡಿದು 2 ಟೈರ್ ಇರಲಿಲ್ಲ, ಇನ್ನೊಂದು ಗಾಡಿದು ಟೈರ್ ಇರಲಿಲ್ಲ. ನಮ್ಮ ಮನೆ ಬರೋದೇ ಚೆನ್ನಾಗಿಲ್ಲ. ಈಗ ನಮ್ಮವ್ರನ್ನ ನಮ್ಮ ಆ ಗಾಡಿ ಕಳಿಸಿ ನಾನು ಇವ್ರು ಹೋಗ್ತಾ ಇದ್ದೀವಿ. ನಮ್ಮ ಡ್ರೈವರ್ ನಾನು ಹೆಸರು ಸಿದ್ಧಾರ್ಥ. ಕಷ್ಟವಾಗಿ ಏನೋ ನಾಷ್ಟ ಮಾಡಬೇಕು, ಟೀ ಕುಡಿಬೇಕು. ಟೈಮ್ ಬಂದಿನ 8:30 ಅಲ್ಲ 8:30 ಅಂತೀನಿ, ಅಂದರೆ 11 ಗಂಟೆ ಆಯ್ತು ಗುರು, ಟೈಮೇ ನೋಡಿಲ್ಲ. ಶಿವಪುರ ಟೋಲ್ ಬಿಟ್ಟ ಮೇಲೆ ನಾವು ಪಂಡ್ರಾಪುರ ಮೇಲೆ ಹೋಗ್ತೀವಿ. ಯಾಕಂದರೆ ಆಲ್ಮೋಸ್ಟ್ ಎಲ್ಲರೂ ಹಿಂಗಸೆ ಹೋಗೋದು. ಹಿಂಗಸೆ ಹೋದರೆ ಟೋಲ್ ಕಮ್ಮಿ ಮತ್ತು ಮೈಲೇಜ್ ಹೋಗ್ತೈತೆ ಗಾಡಿ. ಅದೊಂದು ಸ್ವಲ್ಪ ದೂರ, ಒಂದು ಪೆಲ್ಟನ್ ತನಕ ಸ್ವಲ್ಪ ಸಿಂಗಲ್ ರೋಡು. ಯಾಕಂದರೆ ನಮ್ಮ ಚಾರ್ಮಡಿ ಘಾಟ್ ರೋಡ್ ಇದೆಯಲ್ಲ, ಅದೇ ಥರ ಸೇಮು. ಒಂದು ಗಾಡಿ ಹೋದರೆ ಒಂದು ಗಾಡಿ ಪಾಸ್ ಆಗೋಲ್ಲ, ಸ್ವಲ್ಪ ಹಿಂಸೆ. ನಾನು ನಮ್ಮವ್ರನ್ನ ಆ ಗಾಡಿಗೆ ಹಾಕ್ಬಿಟ್ಟಿದ್ದೀನಿ. ಬಿಸ್ತಲ್ಲಿ AC ಹಾಕೊಂಡು ಹೋಗ್ತಾ ಇದ್ದೀವಿ. ಈ ಟೈಮಲ್ಲಿ 3 ಕಾಲ ಊಟ ಮಾಡೋಣ ಅಂತ ನಿಂತಿದ್ದೀವಿ. ಸಿಕ್ಕಾಪಟ್ಟೆ ಮಳೆ ಬರ್ತೈತೆ ನೋಡಿ. ನಮ್ಮ ಪುನೀತ್ ಟಾರ್ಪಲ್ಲು ಹೆಂಗೋ ತಾನಿರೋದು ಸೊರೈತು. ತಾನಿರೋದು ಮನೇಲಿಗೆ ಬಂದು ಹಾಕಿಲ್ಲ. ನಮ್ಮ ರಾಜೇಶ್ವನ್ ಟಾರ್ಪಲಲ್ಲಿ ಉಜ್ಜಾಡ್ತಾ ಇದ್ದೀನಿ ಮೊನ್ನೆಯಿಂದ, ಇವಾಗ 8 ತಿಂಗಳಿಂದ. AC ಇರೋದಕ್ಕೆ ಒಳ್ಳೆಯದು, ಯಾಕಂದರೆ ವೈಪರ್ಗೆ ಹಾಕಿಬಿಟ್ಬಿಟ್ರೆ ಬ್ಲೋವರ್ಗೆ ಆರಾಮಾಗಿ ಕಾಣಿಸುತ್ತೆ ಗ್ಲಾಸು. ಯಾರು ದುಡ್ಡು ಕೊಟ್ಟಿಲ್ಲ ಅಂದ್ರೂ ಈ ಕೋಳಿ ಕುರಿ ತಗೊತಾರಲ್ಲ ಅಂಥ ಗಾಡಿ ಅವ್ರು ನಿಲ್ಲಿಸ್ಬಿಟ್ಟು ಪೊಲೀಸವ್ರಿಗೆ ದುಡ್ಡು ಕೊಟ್ಬಿಟ್ಟು ಹೋಗಲೇಬೇಕು ಮಾಮೂಲಿನ, ಇಲ್ಲ ಅಂದರೆ ಫೈನ್ ಹಾಕ್ತಾರೆ ನೋಡಿ. ಇದು ಬಂದು ಅನುಗುಂದ ಸರ್ಕಲ್. ಇದು ಅನುಗುಂದ ಸರ್ಕಲ್ ಬಿಟ್ಟು ಹೋಗ್ತಾ ಇದ್ದೀವಿ. ಅನುಗುಂದ ಅಲ್ಲ, ಇದು ಯಾವುದೋ ಊರು ಗೊತ್ತಿಲ್ಲ ಗುರು. ನೋಡಿ ಮಳೆಯಲ್ಲಿ ಯಾವುದೋ ಆಕ್ಸಿಡೆಂಟ್ ಆಗೈತೆ. ಯಾಕಂದರೆ ಮಳೆಗಳಲ್ಲಿ ನಿಧಾನಕ್ಕೆ ಹೋದ್ರೆ ಒಳ್ಳೆಯದು. ಯಾಕಂದರೆ ಮಳೆಗಳಲ್ಲಿ ಟೈರು ಸ್ಕಿಡ್ ಆಗೋತ್ತವೆ, ಟೈರ್ ನಿಲ್ಲಲ್ಲ, ಗ್ರಿಪ್ ಸಿಗಲ್ಲ ಟೈರ್ಗಳಿಗೆ. ಅದಕ್ಕೋಸ್ಕರ ನಿಧಾನಕ್ಕೆ ಹೋಗ್ಬೇಕು ಮಳೆಗಳು, ಎಲ್ಲರೂ ಅಷ್ಟೇ ನಿಧಾನಕ್ಕೆ ಹೋಗಿ. ಇವಾಗ ಟೈಮ್ ಒಂದು 10:30. ಈಗ ಟೀ ಕೂಡ ಅಂತ ನಿಂತಿದ್ದೀವಿ. ಟೀ ಕುಡ್ಕೊಂಡು ನಾಷ್ಟ ಪಡಬೇಕು. ಬೆಳಿಗ್ಗೆ 6 ಗಂಟೆಗೆ ಹೋಗಿ ಖಾಲಿ ಮಾಡಲೇಬೇಕು ಗಾಡಿನ. ಯಾಕಂದರೆ ನಮ್ಮದು ಸ್ವಲ್ಪ ಪ್ರಾಬ್ಲಮ್ಗಳು ಗಾಡಿದು. ಅದಕ್ಕೆ ನಮ್ಮ NN ಪಠಾಣ್ ಗಾಡಿ ಒಂದು ಕಾಯ್ತಾ ಇದ್ದೀನಿ. ಅವ್ರು ಬಂದಮೇಲೆ ಟೀ ಕುಡ್ಕೊಂಡು ಇಲ್ಲೇ ಹೋಗಬೇಕು. ಊಟ ಮಾಡೋದು ಡೌಟ್ ಹೋಯ್ತೆ, ನೋಡಬೇಕು. ಇಲ್ಲ ಇಲ್ಲೇ ಬ್ರಿಡ್ಜ್ ಹತ್ರ ಇದ್ದೀನಿ ಅಂದ್ರಪ್ಪ. ಒಟ್ಟಲ್ಲಿ ಇನ್ನು ಬಿಟ್ಟ ಮೇಲೆ ಆರಾಮಾಗಿ ಹೋಗ್ಬೋದು ಗುರು. ನೋಡಿ ಬಂದರು.
ಈ ಹೊಸಪೇಟೆ ಬಿಟ್ಟ ಮೇಲೆ ಟಿಪ್ಪರ್ಲವರು ಮತ್ತು ಲಾರಿಗಳವರು ಕಲ್ಲುಗಳು ಮಣ್ಣುಗಳು ತುಂಬ್ಕೊಂಡು ಹೋಗ್ತಾರೆ. ಒಂದು ಟಾರ್ಪಲ್ ಹಾಕಲ್ಲ. ಮಿಸ್ಸಾಗಿ ಏನಾನ ಗ್ಲಾಸ್ ಗೀಸ್ ಬಿದ್ದರೆ ಸುಮ್ಮನೆ ಹಿಂಸೆಗಳು ಕೇಳಿದ್ರೆ ನಮ್ಗಳ ಮೇಲೆ ಜಗಳಕ್ಕೆ ಬರ್ತಾರೆ ಈ ಲೋಕಲ್ ಅವ್ರುಗಳು. ಏನೋ ಮಾತಾಡೋಕ್ಕಾಗಲ್ಲ. ಯಾರಾದರೂ ದಯವಿಟ್ಟು ನೋಡ್ತಿದ್ರೆ ಡ್ರೈವರ್ಗಳು ಟಾರ್ಪಲ್ ಹಾಕೊಂಡು ಹೋಗ್ರಿ. ಯಾಕಂದರೆ ಸುಮ್ಮನೆ ಬಂಡವಾಳ ಹಾಕೋಕ್ಕಾಗಲ್ಲ ಟಾರ್ಪಲ್ಗೂ ಇದು ಗ್ಲಾಸ್ಗಳಿಗೆಲ್ಲ. ಸುಮ್ಮನೆ ಹಂಸ್ಕೊಳ್ಳಲ್ಲಿ ಒಂದು ಕಲ್ಲು ಬಿತ್ತು ಅಂದ್ರೂ ಗ್ಲಾಸ್ ಎಲ್ಲ ಒಡೆದೋಗುತ್ತೆ. ನೋಡಿ ಆಲ್ಮೋಸ್ಟು ಎಷ್ಟೊಂದು 7-8 ಗಾಡಿ ನೋಡಿದೆ. 7-8 ಗಾಡಿಗಳದು ಅಷ್ಟೇ. ಒಂದು ಗಾಡಿಗೂ ಟಾರ್ಪಲ್ ಹಾಕಿಲ್ಲ, ಏನೂ ಹಾಕಿಲ್ಲ. ಎಲ್ಲೋ ಕೆಲವೊಬ್ಬರು ಟಾರ್ಪಲ್ ಹಾಕಿರ್ತಾರೆ ನೋಡಿ ಈ ಥರ. ನೋಡಿ ಹೊಸಪೇಟೆ ಟೋಲ್ ಬಿಟ್ಟ ಮೇಲೆ ಸಿಕ್ಕಾಪಟ್ಟೆ ಜಾಮ ಮಾಡಿದೆ ರೈಟ್ ಸೈಡಲ್ಲಿ ಮಾತ್ರ. ಯಾಕಂದರೆ ರೋಡ್ ಕನ್ಸ್ಟ್ರಕ್ಷನ್ ಮಾಡ್ತಾರಲ್ಲ ಅದಕ್ಕೋಸ್ಕರ ಆ ಬ್ರಿಡ್ಜ್ ಹತ್ರ ಫುಲ್ ಸುಮಾರು ಒಂದು 3-4 ಕಿಲೋಮೀಟ್ರ್ ಜಾಮ ಆಗೈತೆ. ನೋಡಿ ಈ ಥರ ಏನಾನ ಬಂದರೆ ಟೈಮಿಂಗ್ ಸುಮ್ಮನೆ ಪಾರ್ಟಿಗಳು ಕೇಳಲ್ಲ. ಪ್ರೂಫ್ ವಿಡಿಯೋ ಮಾಡ್ಕೊಂಡ್ರೆ ಕೇಳ್ತಾರೆ. ನಮ್ಮವರು ಅಂತೂ ಮಲಿಕಂತಾನೆ ಇಲ್ಲ, ಎದ್ದೇ ಅವರೇ. ಹೊಸಪೇಟೆ ಹತ್ರ ಸಿಕ್ಕಾಪಟ್ಟೆ ಜಾಮ ಆಗ್ಬಿಟ್ಟೈತೆ ನೋಡಿ. ಹಿಂಗೆ ಹೋದರೆ ಟೈಮಿಂಗ್ ಹೆಂಗೆ ಹೊಡೆಯೋದು ನಾವು ಒಂದೂ ಅರ್ಥ ಆಗಲ್ಲ. ಅದರಲ್ಲಿ ಟಿಪ್ಪರ್ ಲಾರಿಯವರು, ಗಾಡಿಗಳವರು, 14 ವೀಲರ್ 12 ವೀಲರು ಏನೂ ಹಾಕೊಂಡೋಗಲ್ಲ ಆಟ. ನೋಡಿ ಯಾವುದು ಆಕ್ಸಿಡೆಂಟ್ ಏನೋ ಆಗೈತೆ. ಕಾರನ್ನು ಅಡ್ಡ ಹೊಡೆದು ನಿಲ್ಸವನೆ ಬಸ್ಗೆ. ಪೊಲೀಸ್ ಜೀಪ್ ಎಲ್ಲ ಬಂದು ನಿಂತೈತೆ. ಯಾವಾಗ ಬರ್ತಾನೆ KSRTC ಅವರು ಅಂತಾರಲ್ಲ ನೋಡಿ, ತಪ್ಪು ಹೆಂಗಿರ್ತಾನೆ ನೋಡಿ. ಮಾಡಿ ಬಸ್ಸೊಂದು ಬಸ್ಸು ಕಾರ್ದು ಎಲ್ಲ ಬರಬೇಕು. ಎಲ್ಲ ಯಾವಾಗಲೂ ಬಸ್ಗಳವ್ರು ತಪ್ಪಿಲ್ಲ ಅಂತಾರಲ್ಲ. KSRTC ಅವ್ರು ದೇವರು ಅಂತ ಡ್ರೈವರ್ಗಳು ಪಾಪ. ನಮ್ಮ ವರುಣ್ ಜಾಕಿ ಅವ್ರು ಸಿಕ್ಕಿದ್ರು, ಮಾತಾಡ್ಸ್ಕೊಂಡು ಹೋಗ್ತಾ ಇದ್ದೀವಿ. ಅಪರೂಪಕ್ಕೆ 1 ವರ್ಷ ಆಗೇ ಸಿಕ್ಕಿ. ನೀವು ಹೋಗೋಣ. ಬಂದ ನೋಡಲ್ಲಿ ಏನೇನು ಪಟಾನು. ಇವಾಗ ಟೈಮ್ 5:15. ಈಗ ಬೆಂಗಳೂರಿಗೆ ಎಂಟ್ರಿ ಆಗಿದ್ದೀನಿ. ಇವಾಗ ಲೆಗ್ಗೆರೆ ಬ್ರಿಡ್ಜ್ ಹೋಗ್ಬಿಟ್ಟು ಹೋಗ್ತಾ ಇದ್ದೀನಿ. ಸಿಕ್ಕಾಪಟ್ಟೆ ಮಳೆ ಬೆಂಗಳೂರಲ್ಲೂ. ಬ್ರೇಕ್ ಇಡೋ ಮಾತ್ರ ಹಂಗೆ ಸ್ಕಿಡ್ ಆಗ್ತವೆ ನೋಡಿ. ಆಲ್ಮೋಸ್ಟ್ ಇವಾಗ ಸ್ವಲ್ಪ ಟ್ರಾಫಿಕ್ ಕಮ್ಮಿ ಐತೆ, ಆರಾಮಾಗಿ ಹೋಗ್ಬೋದು. ನಮ್ಮ ಬ್ರೋ ರಾತ್ರಿ ನಾನು ನಿದ್ದೆನೇ ಮಾಡಿಲ್ಲ, ಎದ್ದೇ ಕೂತವ್ರೆ. ಏನಕ್ಕೆ ಅಂತ ಗೊತ್ತಿಲ್ಲ ನನಗೂ. ಬನ್ನಿ ಫ್ರೆಂಡ್ಸ್, ಇನ್ನು ಪಾಯಿಂಟ್ಗೆ ಹೋಗಿ ಸಿಗೋಣ. The next day. ಫೈನಲಿ ಬಂದು ಗಾಡಿ ಎಲ್ಲ ನಿಲ್ಲಿಸಿ ಪಾರ್ಕಿಂಗ್ ಮಾಡಿದ್ದೀವಿ. ಟಾರ್ಪಲ್ ಬಿಚ್ಚಿದಾಯಿತು. ಖಾಲಿ ಮಾಡ್ಕೊಂಡು ಹೊಡಬೇಕು. ಇವಾಗ ಖಾಲಿ ಮಾಡೋತಕ್ಕ ಮಾಡಿಬಿಟ್ಟು ಅರ್ಧ ಪೇಮೆಂಟು ಸಾಯಂಕಾಲ ಕೊಡ್ತೀನಿ, ನಾಳೆ ಕೊಡ್ತೀನಿ ಅಂತವ್ರೆ ನೋಡಿ. ನಂದಿರೋದು 19,250. ಇಲ್ಲಿ ನೋಡಿದ್ರೆ 3/4 ಟನ್ ಓವರ್ಲೋಡ್ ಐತೆ. ಅದ್ರ ದುಡ್ಡೇ ಕೊಡೋಲ್ಲ ಅಂತವ್ರೆ. ಏನು ಮಾಡೋಣ ಹೇಳಿ ಅಂತವ್ರಿಗೆ. ನಾವು ಬಂದಿರೋದು ಪ್ರವೀಣ್ ಕಾರ್ಗೋಯಿಂದ. ಸಿಕ್ಕಾಪಟ್ಟೆ ಬೇಜಾರಾಗೋದು. ಬಸ್ ಸ್ಟಾಪ್ ಬರ್ಬೇಕಾದ್ರೆ ಮಾತಾಡ್ಕೊಂಡು ಕಾಟ ಮಾಡಿಸ್ಕೊಂಡು ಬಂದ್ಬಿಡಿ. ಆಮೇಲೆ ಅದು ಕೊಡೋದ ಅಂತ ಹೇಳ್ತಾರೆ. ಫೈನಲ್ ಇವಾಗ ಗಾಡಿ ಖಾಲಿ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಈ ರೋಡ್ ಮಾತ್ರ ಯಾವಾಗಲೂ ಟ್ರಾಫಿಕ್ ಇದ್ದೇ ಇರ್ತೈತೆ. ಏನೋ ಹೊಸ್ದಾಗಿ ಇವಾಗ ಸಿಗ್ನಲಲ್ಲಿ ಏನಾರು ಮಾಡೋರೆ UAC ಅಂದರೆ ನನಗಂತೂ ಏನೂ ಅರ್ಥ ಆಗಲಿಲ್ಲ. ಅದು ಅಂದರೆ ಸಿಟಿ ಒಳಗೆ ಗೊತ್ತಿರೋದು ಇವಾಗಲೇ. ಅದಕ್ಕೋಸ್ಕರ ನಾನು ಜಾಸ್ತಿ ಸಿಟಿ ಒಳಗೆ ಬಂದು ಯಾವತ್ತೂ ಲೋಡ್ ಮಾಡಿಲ್ಲ. ಅದಕ್ಕೋಸ್ಕರ ನೋಡಿ ಫುಲ್ಲು ಜಾಮು. ಇದು ಬಂದು JC ರೋಡು. ಸೀದಾ ಮುಂದೆ ಹೋಗಿ ಲೆಫ್ಟ್ ಹ್ಯಾಂಡ್ ಹೋಗಬೇಕು. ಇವರು ಲೆಗ್ಗೆರೆ ಫ್ಲೇವರ್ ಮಾತ್ರ ಫುಲ್ಲು ಜಾಮ್ ಆಗಿಬಿಟ್ಟೈತೆ ನೋಡಿ. ಫುಲ್ಲು ಲಾಸ್ಟ್ ಹಾಕೊಂಡು ಜಾಮ್ ಆಗೈತೆ ನೋಡಿ. ಇಲ್ಲಿ ಏನು ಕಬ್ಬ ಜಾಮ್ ಆಗಿರೋದು ಅಂದರೆ ಇದು ಲೆಗ್ಗೆರೆ ಬ್ರಿಡ್ಜ್ ಬಿಡ್ತಾ ಇಲ್ಲ. ಅದಕ್ಕೋಸ್ಕರ ಜಾಮ್ ಆಗಿರೋದು. 6 ವೀಲು SGV ಗಾಡಿಗಳು ಬಿಡ್ತಾನೇ ಇಲ್ಲ ನೋಡಿ, ಅದಕ್ಕೆ ಜಾಮ್ ಆಗಿರೋದು. ಅವರು ಟೈಮಿಂಗಲ್ಲಿ ಬೆಳಿಗ್ಗೆ 8ರಿಂದ 11 ಗಂಟೆ ಮತ್ತು ಸಂಜೆ 4ರಿಂದ 8 ಗಂಟೆ ಹಾಕೋರೆ. ಈಗ ಟೈಮ್ ಬಂದು 1:15. ಇನ್ನೂ ಟೈಮ್ ಐತೆ, ಬಿಡಲ್ಲ ಅಂತಾರೆ ನೋಡಿ. ಇವಾಗ ಸೋಲೂರು ಎಂಟ್ರಿ ಆಗಿದ್ದೀನಿ. ಸಿಕ್ಕಾಪಟ್ಟೆ ಮಳೆ ಬತ್ತೈತೆ ನೋಡಿ. ಈಗ ಊರಿಗೆ ಹೋಗ್ಬಿಟ್ಟು ಒಂದು ದಿವಸ ರೆಸ್ಟ್ ಮಾಡಿ ಆಮೇಲೆ ನೆಕ್ಸ್ಟ್ ಟ್ರಿಪ್ಪಿಂದ ಲೋಕಲ್ ಹೊಡಿಬೇಕು. ಈಗ ನಮ್ಮ ಚೇತನವ್ರು ಮುಂದೆ ಹೋಗ್ತಾರೆ. ಮುಂದೆ ಸಿಕ್ಕಿದ್ರು. ಈಗ ಸೋಲೂರು ಮೇಲೆ ರೈಟ್ ತಗೊಂಡು ಹೋಗ್ತೀನಿ, ಕುದೂರು ಮೇಲೆ ಹೋಗೋಣ ಅಂತೇಳಿ. ಬನ್ನಿ. ಫೈನಲ್ ಇವಾಗ ಮನೆ ತಗ ಬಂದು ಗಾಡಿ ಹಾಕಿದೆ. ನಾನು ನೆಕ್ಸ್ಟ್ ಆಗೋ ಫ್ರೆಂಡ್ಸ್ ನೆಕ್ಸ್ಟ್ ಟ್ರಿಪ್ ಎಲ್ಲಿಗೆ ಏನು ಅಂತ ಹೇಳ್ತೀನಿ. ಎಲ್ರಿಗೂ ಬಾಯ್ ಬಾಯ್.